ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಶಿರಾ ಶಾಸಕ ಡಾಕ್ಟರ್ ಟಿ.ಬಿ. ಜಯಚಂದ್ರ ಅವರ 75ನೇ ವರ್ಷದ ಜನ್ಮದಿನದ ಅಂಗವಾಗಿ ಶಿರಾ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ ನೇತೃತ್ವದಲ್ಲಿ 45 ಜನ ವೃದ್ಧ ಮತ್ತು ಅಂಗವಿಕಲರಿಗೆ ವಾಕಿಂಗ್ ಸ್ಟಿಕ್ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶಿರಾ ಶಾಸಕ ಡಾಕ್ಟರ್ ಟಿ.ಬಿ. ಜಯಚಂದ್ರ ಅವರ 75ನೇ ವರ್ಷದ ಜನ್ಮದಿನದ ಅಂಗವಾಗಿ ಶಿರಾ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ ಅವರ ನೇತೃತ್ವದಲ್ಲಿ 45 ಜನ ವೃದ್ಧ ಮತ್ತು ಅಂಗವಿಕಲರಿಗೆ ವಾಕಿಂಗ್ ಸ್ಟಿಕ್ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಾಕಿಂಗ್ ಸ್ಟಿಕ್ ವಿತರಿಸಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ ಮಾತನಾಡಿ, 50 ವರ್ಷ ಸುದೀರ್ಘವಾಗಿ ಜನಸೇವೆ ಮಾಡುವ ಮೂಲಕ ಶಿರಾ ತಾಲೂಕನ್ನು ಅಭಿವೃದ್ಧಿ ಪಥದತ್ತ ಮುನ್ನಡೆಸಿದ ಯಶಸ್ವಿ ಜನನಾಯಕ ಡಾಕ್ಟರ್ ಟಿ.ಬಿ. ಜಯಚಂದ್ರ ರಾಜಕೀಯ ಕ್ಷೇತ್ರದ ಮೇರು ಪರ್ವತ ಎಂದರು. ನಂತರ ಮಾತನಾಡಿ, ಬಡ ಕುಟುಂಬದ ವ್ಯಕ್ತಿಗಳಿಗೆ ಇಂತಹ ಸಹಾಯ ಮಾಡಿದಾಗ ಅವರು ನಿಮ್ಮನ್ನು ಎಂದೂ ಮರೆಯಲು ಸಾಧ್ಯವಿಲ್ಲ. ಈ ನಿಟ್ಟಿನಲ್ಲಿ ಜನ್ಮದಿನವನ್ನು ಬಡವರಿಗೆ ಸಹಾಯ ಮಾಡುವ ಮೂಲಕ ಆಚರಣೆ ಮಾಡಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಶಿರಾ ಕಾಂಗ್ರೆಸ್ ಪರಿಶಿಷ್ಟ ಪಂಗಡದ ಅಧ್ಯಕ್ಷ ಶರತ್ ಪಾಳ್ಳೆಗಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಪುಟ್ಟಜಯ್ಯ, ಕಾಂಗ್ರೆಸ್ ಹಿರಿಯ ಮುಖಂಡ ಬಿ ಕರಿಯಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀನಿವಾಸ್, ಹನುಮಂತರಾಯಪ್ಪ, ಜಯಲಕ್ಷ್ಮಿ, ಕೃಷ್ಣಪ್ಪ, ಲಿಂಗರಾಜು, ಪುನೀತ್ ದೊಡ್ಡಗುಳ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ, ತ್ರಿವೇಣಿ ಸಂಗಮದ ಕನಸುಗಾರರಾಗಲು ಹೊರಟಿದ್ದಾರೆ. ಅಂದರೆ ತ್ರಿವೇಣಿ ಸಂಗಮ ಅಂದರೆ ಅಪ್ಪರ್ ಭದ್ರಾ ಮತ್ತು ಎತ್ತಿನ ಹೊಳೆ ಹಾಗೂ ಹೇಮಾವತಿನ ಶಿರಾದಲ್ಲಿ ಅದನ್ನು ತ್ರಿವೇಣಿ ಸಂಗಮ ಮಾಡಿ ಇದನ್ನು ಒಂದು ಮಂಡ್ಯ ಭಾಗದಲ್ಲಿ ಯಾವ ಥರ ಇದೆಯಾ ಆ ಥರ ನೀರಾವರಿ ಕ್ಷೇತ್ರ ಮಾಡಬೇಕು ಅನ್ನೋ ಒಂದು ಸಿದ್ಧಾಂತ ಇಟ್ಕೊಂಡು ಹೊರಟಿದ್ದಾರೆ. ಅವ್ರಿಗೆ ಶುಭವಾಗಲಿ. ಹಾಗೆ ಈ ತಾಲೂಕಿಗೆ ಸಾವಿರಾರು ಕೋಟಿಗಳ ಒಂದು ಅನುದಾನ ತಂದು ರಸ್ತೆ ಅಭಿವೃದ್ಧಿ ಇರ್ಬೋದು, ಇದು ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಹೀಗೆ ಸುಮಾರು 5 ದಶಕಗಳ ಅವರ ಒಂದು ಈ ಜನಸೇವೆಗೆ, ರೈತರ ಹಾಗೂ ಬಡವರ ಪರ ಕಾಳಜಿಗೆ ಅವರಿಗೆ ಮೊನ್ನೆ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಕಡೆಯಿಂದ ಒಂದು ಡಾಕ್ಟರೇಟ್ ಗೌರವ ಸಹ ಲಭಿಸಿದೆ. ಇವಾಗ ಅವರು ಬರೀ ಟಿ.ಬಿ. ಜಯಚಂದ್ರರಲ್ಲ, ಡಾಕ್ಟರ್ ಟಿ.ಬಿ. ಜಯಚಂದ್ರ ಎಂದು ಒಂದು ಪದವಿ ನೀಡಿ ಗೌರವಿಸಿದೆ. ಈ ಶುಭ ಸಂದರ್ಭದಲ್ಲಿ ಅವರಿಗೆ ಇನ್ನೂ 10 ಒಳ್ಳೆಯ ಕೆಲಸಗಳು, ಬಡಬಗ್ಗರಿಗೆ ಜನಸೇವೆ ಇನ್ನೂ ಜನಸೇವೆ ಮಾಡಲು ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಎಂದು ಕೇಳುತ್ತೇನೆ. ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನು ಜಯಚಂದ್ರ ಸಾಹೇಬ್ರವರ ಬಗ್ಗೆ ಮಾತಾಡೋದಾದ್ರೆ ತಮ್ಗೆಲ್ರಿಗೂ ಗೊತ್ತಿದೆ, ಈ ತಾಲ್ಲೂಕಿನ ಪುಣ್ಯ ಮತ್ತೆ ಈ ತಾಲ್ಲೂಕಿನ ಜನತೆಯ ಪುಣ್ಯ. ಜಯಚಂದ್ರ ಸಾಹೇಬ್ರವರು ಶಿರಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೇನೆ. ಮತ್ತು ಅದು ಅತಿಶಯೋಕ್ತಿ ಕೂಡ ಆಗ್ಲಾರ್ದು. ಯಾಕೆ ಅಂತಂದ್ರೆ ನೀವೆಲ್ಲ ಹಿಂದೆ ಶಿರಾಕ್ ಹೋಗಿದ್ದೀರಿ, ಶಿರಾ ನಗರದಲ್ಲಿ ನೋಡಿದಿರಿ, ಗ್ರಾಮೀಣ ಭಾಗದಲ್ಲಿ ನೋಡಿದಿರಿ, ಎಲ್ಲ ಕಡೆನೂ ನೋಡಿದಿರಿ. ಇದು ಅತಿ ನಂಜುಂಡಪ್ಪ ವರದಿ ಆಧಾರಿತವಾಗಿ ಅತಿ ಹಿಂದುಳಿದಿರ್ತಕ್ಕಂಥ ಬರದ ನಾಡಾಗಿರ್ತಕ್ಕಂಥ ಒಂದು ತಾಲ್ಲೂಕಿದು. ಇವತ್ತು ಈ ತಾಲ್ಲೂಕಿಗೆ ತ್ರಿವೇಣಿ ಸಂಗಮ ಅಂದ್ರೆ ಅಪ್ಪರ್ ಭದ್ರಾ, ಎತ್ತಿನ ಹೊಳೆ ಮತ್ತು ಹೇಮಾವತಿಯನ್ನ, ಈ 3 ನದಿಗಳನ್ನ ಶಿರಾಕ್ಕೆ ತಾಂಬಂದು ಇವತ್ತೇನು ಅಪ್ಪರ್ ಭದ್ರಾ ಕೆಲಸ ನಡೀತಾ ಇದೆ. ಇವತ್ತು ಮಾರಿಕಣಿವೆ ಡ್ಯಾಮ್ ವರ್ಗು ಕೆಲಸ ಕಾಮಗಾರಿ ಪೂರ್ಣಗೊಂಡಿದೆ. ಇನ್ನೇನು ಶಿರಾಕ್ ಬರೋದೊಂದು ಬಾಕಿ ಇದೆ. ಇನ್ನೊಂದು ವರ್ಷ 1.5 ವರ್ಷದೊಳಗೆ ನಿಮ್ಮೂರ್ ಕೆರೆಗೆ ಅಪ್ಪರ್ ಭದ್ರಾ ನೀರು ಕೂಡ ಬರುತ್ತೆ. ಅದಾದ ನಂತರ ಎತ್ತಿನ ಹೊಳೆ ಇರ್ಬೋದು, ಮತ್ತೆ ಹೇಮಾವತಿ ಈಗಾಗ್ಲೇ ಬಂದಿದೆ. ಹಂಗಾಗಿ ಇವತ್ತಂತೂ ಇಲ್ಲಿ ನಿಮ್ ಭಾಗದಲ್ಲಿ ಈಗ ಹೊಸೂರು, ಏರೂರು ಮತ್ತೆ ಆಲಜ್ಜನಪಾಳ್ಯ, ಹುಣಸೆಹಳ್ಳಿ ಹತ್ರ ಆಲಜ್ಜನಪಾಳ್ಯದಲ್ಲಿ ಬ್ಯಾರೇಜ್ ಕಟ್ಟಿದ್ರಿಂದ ಇವತ್ತು ನಾನು ಹೊಸೂರಿಗೆ ನನ್ನ ತಂದೆಯವರಲ್ಲಿ ತಾಲೂಕ್ ಪಂಚಾಯತಿ ಸದಸ್ಯರಾದಾಗಿನಿಂದ ನಾನು ಹೊಸೂರಿಗೂ ನನಗೂ ಅವಿನಾಭಾವ ಸಂಬಂಧ. ಯಾಕೆಂದ್ರೆ ನನಗೆ ರಾಜಕೀಯವಾಗಿ ನನ್ನ ಕುಟುಂಬಕ್ಕೆ ಶಕ್ತಿ ಕೊಟ್ಟಿದ್ದು ಈ ಹೊಸೂರು ಅಂತಂದ್ರೆ ತಪ್ಪಾಗಲಾರದು. ಹಂಗಾಗಿ ನನಗೆ ಹೊಸೂರು ಬಹಳ ಹಿಂದಿನಿಂದಲೂ, ನನ್ನ ಚಿಕ್ಕ ಹುಡುಗನಿಂದಲೂ ಹೊಸೂರಿಗೆ ನೋಡ್ತಾ ಇದ್ದೆ. ಎಲ್ಲೋ ತೆಂಗಿನ ತೋಟ, ಇಲ್ಲೊಂದು ಅಡಿಕೆ ಮರ ಅಷ್ಟೇ ಕಾಣಿಸ್ತಾ ಇತ್ತು. ಆದ್ರೆ ಇವತ್ತು ಇಲ್ಲಿ ಬ್ಯಾರೇಜ್ ಕಟ್ಟಿರೋದ್ರಿಂದ, ಜಯಚಂದ್ರ ಸಾಹೇಬ್ರವರು ಬ್ಯಾರೇಜ್ ಕಟ್ಟಿರೋದ್ರಿಂದ ಇವತ್ತು ಮಲೆನಾಡಿಗೆ ಬಂದಂಗ ನೋಡ್ರಿ, ನೀವು ಯಾವ ಕಡೆ ನೋಡಿದ್ರು ಕೂಡ ಅಡಿಕೆ ತೋಟಗಳು ರಾರಾಜಿಸ್ತವೆ, ಕಂಗೊಳಿಸ್ತವೆ. ಹಂಗಾಗಿ ಜಯಚಂದ್ರ ಸಾಹೇಬ್ರವರು ಅಷ್ಟು ಡೆವಲಪ್ಮೆಂಟ್ಸ್ ಅಭಿವೃದ್ಧಿ ಮಾಡಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಜಾಗೃತಿ ಹೋರಾಟ ವೇದಿಕೆ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹಾಗೂ ಪದವಿಯಲ್ಲಿ ಅತ್ಯುನ್ನತ ಅಂಕ ಪಡೆದ ವಾಲ್ಮೀಕಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು.
ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಜಾಗೃತಿ ಹೋರಾಟ ವೇದಿಕೆ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹಾಗೂ ಪದವಿಯಲ್ಲಿ ಅತ್ಯುನ್ನತ ಅಂಕ ಪಡೆದ ವಾಲ್ಮೀಕಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶ್ರೀಮತಿ ಶಾಂತಲಾ ರಾಜಣ್ಣ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಕ್ಕಳಲ್ಲಿ ಶಿಸ್ತು ಮುಖ್ಯ, ಜೊತೆಗೆ ಮೊಬೈಲ್ ಎನ್ನುವ ಸಾಧನವನ್ನು ಒಳ್ಳೆಯ ವಿಷಯಕ್ಕೆ ಬಳಸಿ ಎಂದು ಕೆಲವೊಂದು ಕಿವಿಮಾತು ಹೇಳಿದರು. ನಮ್ಮ ವಾಲ್ಮೀಕಿ ಸಮುದಾಯದವರಿಗೆ ನಾವು ಸಹಾಯ ಮಾಡಲಿಕ್ಕೆ ಯಾವಾಗಲೂ ಸಿದ್ಧ ಇರುತ್ತೇವೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಿಂಗಲ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಕೆಆರ್ ರಾಜ್ಕುಮಾರ್, ಶ್ರೀಮತಿ ಗೀತಾ, ಟಿ ರವಿಕುಮಾರ್, ಶಶಿಶೇಖರ್ ಮುಂತಾದವರು ಉಪಸ್ಥಿತರಿದ್ದರು. ಬೇರೆ ಜನಾಂಗದಲ್ಲಿರುತ್ತಾರೆ, ಆದರೆ ನಮ್ಮ ಜನಾಂಗದಲ್ಲೇ ಒಂದು ವ್ಯತ್ಯಾಸಗಳಾದ ಕಾರಣ ಹೋರಾಟವನ್ನು ನೋಡ್ತಾ ಇದ್ದೀವಿ. ಅದು ಒಂಥರ ಮುಜುಗರವೂ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಯಾರಿಗೇ ಒಂದು ನಾವು ಮಾಡಬೇಕು ಅನ್ನೋ ಒಂದು ಪದ್ಧತಿಯನ್ನು ನಾವು ನಮ್ಮ ಸಮಾಜದಲ್ಲಿ ಇಟ್ಕೊಂಡಿದ್ದೀವಿ. ಈಗ ನನ್ನನ್ನೆಲ್ಲ ಇಷ್ಟೆಲ್ಲ ಇವ್ರು ಹೇಳಿದ್ರು, ನಾನೇನು ಮಾಡಿಲ್ಲ, ಖಂಡಿತ ಗೊತ್ತಿಲ್ಲ ನನಗೆ ಅವ್ರು ಏನು ಹೇಳ್ತಾರೆ, ಯಾಕೆ ಮಾಡ್ತಾರೆ ಅಂತ. ನನ್ನ ಕೈಲಾದ ಸಹಾಯವನ್ನು ಅದು ನನಗೆ ಆದೇಶ ಸನ್ಮಾನ್ಯ ರಾಜ್ಯಗಳವರಿದೆ. ಯಾರೇ ಒಂದು ನಮ್ಮ ಹೆಣ್ಮಕ್ಳನ್ನ ಮಾತಾಡಿಸ್ಬೇಕು ಮತ್ತು ಯಾವುದೇ ರೀತಿಯ ವಿದ್ಯೆಗೆ ಯಾವ ರೀತಿಯ ಒಂದು ಸಹಕಾರವನ್ನು ಕೊಡಬೇಕು ಅಂತ ಮೊದಲಿಂದಲೂ ಅವರು ನಮ್ಮದು ಪರಿಪಾಠ ಮಾಡಿಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಯಾರೇ ವಿದ್ಯಾವಂತರು ಎಲ್ಲಿಂದ ನಾನು ಮಾಡಿ ಒಂದು ಹಾಸ್ಟೆಲ್ ಸಿಗಬೇಕು, ಇಲ್ಲ ನನಗೆ ಕಷ್ಟ ಇದೆ ಅಂತಂದರೆ ಅದರಲ್ಲಿ ಬಗೆಹರಿಸುವಂಥ ಕೆಲಸ ನಾವು ಮಾಡ್ಬೋದು ಇವತ್ತು. ನಾನು ಏನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಲ್ಲ. ಹಾಗಾಗಿ ಇವತ್ತು ಯಾರೆಲ್ಲ ಹೇಳಲು ನಾನು ಅವರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಆದರೆ ನನಗೆ ಇದಕ್ಕೆ ಸ್ಫೂರ್ತಿ, ನನಗೆ ಇದಕ್ಕೆ ಚೈತನ್ಯ ಅಂದರೆ ರಾಜಣ್ಣನವರು. ಹಾಗಾಗಿ ಇವತ್ತು ಅವರು ಸುಮಾರು 2000 ಪ್ರತಿ ವರ್ಷ ಮಾಡ್ತಾ ಬಂದಿದ್ವಿ. ಇವತ್ತು ಶಾಂತಕರ್ನ ಇಲ್ಲಿ ಕರೆದಿದ್ದೀವಿ. ಶಾಂತಕರ್ನ ಇಲ್ಲಿ ಕರೆಯೋಕ್ಕೆ ಮುಖ್ಯ ಉದ್ದೇಶ, ಪ್ರತಿಭಾ ಪುರಸ್ಕಾರನ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಮಕ್ಕಳನ್ನ ಗುರುತಿಸಿ ಅವ್ರನ್ನ ಗೌರವಿಸಿ ಅವ್ರನ್ನ ಪ್ರೋತ್ಸಾಹಿಸುವಂಥ ಕೆಲಸನ ಶಾಂತಕರು ಪ್ರತಿ ಬಾರಿ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗಾಗಿ ಇವತ್ತು ಒಬ್ಬ ನಮ್ಮ ಸಮಾಜದ ಶಾಸಕರೇ ಆಗಲಿ, ಸಚಿವರೇ ಆಗಲಿ, ಅಷ್ಟು ಮಾಡಿದಂಥ ಕೆಲಸನ ಶಾಂತಕರು ಮಾಡಿದ್ದಾರೆ. ರಾಜಣ್ಣ ಅವರ ಸಹಕಾರ ಇದೆ, ಆದರೆ ಮಾಡಿಸೋಂಥ ಮನಸ್ಸು ಬೇಕಲ್ಲ ಜೊತೆಲಿದ್ದಂಥ ಅವ್ರಿಗೆ. ಹಾಗೆ ಹೆಂಗೆ ಅಂದರೆ ಶಾಂತಕರ ಒಂದು ನಮ್ಮ ಶಬರಿಪತ್ತಿನ ಹೆಸರಲ್ಲಿ ಶಬರಿಪತ್ತಿನ ಸಹಕಾರ ಸಂಘ ಅಂತ ಹೇಳಿ ಮಹಿಳೆಯರನ್ನ ಸಂಘಟನೆ ಮಾಡಿ ಒಂದು ಸಹಕಾರ ಸಂಘ ಕಟ್ಟಿದ್ದಾರೆ. ಅದೇ ರೀತಿ ನಮ್ಮ ಸಮುದಾಯದವರು ಮದುವೆ ಮಾಡೋಕ್ಕೆ ಇನ್ನೇನು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋಕ್ಕೆ ಕಡಿಮೆ ಹಣದಲ್ಲಿ ಮಾಡೋವಂಥದ್ದಕ್ಕೆ ಒಂದು ಸಮುದಾಯ ಭವನನ ನಮ್ಮ ಸಮಾಜಕ್ಕೆ ಇಡೀ ಜಿಲ್ಲೆಯಲ್ಲಿ ಕಟ್ಟಿರೋವಂಥದ್ದು. ಹಾಗೆಯೇ ಒಂದು ನಮ್ಮ ಸಮಾಜದ ಹೆಣ್ಮಕ್ಳಿಗೋಸ್ಕರ ಒಂದು ಹಾಸ್ಟೆಲ್ನ ಶಬರಿ ಅವರೆಷ್ಟು ಅಮ್ಮಗಳು ಹೆಣ್ಮಗಳು. ನನಗೆ 28 ವರ್ಷ ಸರ್ವಿಸ್ ಸರ್ಕಾರಿ ಸೇವೆ ಮುಗಿಸಿದೆ. ನಾನು ಕೆಲಸ ಸೇರಿಕೊಂಡಾಗ 5,015 ರೂಪಾಯಿ ಸಂಬಳ. ಈ ವರ್ಷ ಭಾರೀ ಮಳೆಯಾದ ಪರಿಣಾಮ ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯ ಭರ್ತಿಯಾಗಿವೆ. 2 ವರ್ಷಗಳ ಬಳಿಕ ಕೆಆರ್ಎಸ್ ತುಂಬಿದ್ದರಿಂದ ಇಂದು ಸಿಎಂ ಸಿದ್ದರಾಮಯ್ಯ ಅವರು ಕಾವೇರಿಗೆ ಬಾಗಿನ ಅರ್ಪಣಾ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಈ ವರ್ಷ ಭಾರೀ ಮಳೆಯಾದ ಪರಿಣಾಮ ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯ ಭರ್ತಿಯಾಗಿವೆ. 2 ವರ್ಷಗಳ ಬಳಿಕ ಕೆಆರ್ಎಸ್ ತುಂಬಿರುವುದರಿಂದ ಇಂದು ಸಿಎಂ ಸಿದ್ದರಾಮಯ್ಯ ಅವರು ಕಾವೇರಿಗೆ ಬಾಗಿನ ಅರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಇಂದು ಕಾವೇರಿಗೆ ಬಾಗಿನ ಅರ್ಪಿಸಿದ್ದು ಕೆಆರ್ಎಸ್ನಲ್ಲಿ ಸಂಭ್ರಮ ಮನೆ ಮಾಡಿದೆ. ಒಡಲು ತುಂಬಿರುವ ಕೆಆರ್ಎಸ್ ಅಣೆಕಟ್ಟನ್ನು ಹೂವುಗಳಿಂದ ಸಿಂಗರಿಸಲಾಗಿದೆ. ಅಣೆಕಟ್ಟೆಯ ಮೇಲ್ಭಾಗದ ರಸ್ತೆ ಕಾವೇರಿ ಪ್ರತಿಮೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಲಾಗಿದೆ. ಸಿಎಂ ಆಗಮನದ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಬಾಗಿನ ಅರ್ಪಣಾ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಗಣ್ಯರು ಭಾಗಿಯಾಗಿದ್ದಾರೆ. ಕಳೆದ ವರ್ಷ ಬರಗಾಲ ಉಂಟಾಗಿದ್ದರಿಂದ ಅಣೆಕಟ್ಟು ಭರ್ತಿಯಾಗಿರಲಿಲ್ಲ. ಈ ವರ್ಷ ಭಾರೀ ಮಳೆಯಾದ ಪರಿಣಾಮ ಕೆಆರ್ಎಸ್ ಮತ್ತು ಕಬಿನಿ ಭರ್ತಿಯಾಗಿವೆ. 2 ವರ್ಷಗಳ ಬಳಿಕ ಕೆಆರ್ಎಸ್ ತುಂಬಿದ್ದರಿಂದ ಇಂದು ಬಾಗಿನ ಕಾರ್ಯಕ್ರಮವನ್ನು ಸರ್ಕಾರ ಕೈಗೊಂಡಿದೆ. ಜಲಾಶಯಗಳು ಭರ್ತಿಯಾದ ಸಂಭ್ರಮಕ್ಕೆ ಬಾಗಿನ ಅರ್ಪಿಸುವುದು ವಾಡಿಕೆ. 124.80 ಅಡಿ ಸಾಮರ್ಥ್ಯದ ಕೆಆರ್ಎಸ್ ಜಲಾಶಯ 2 ವರ್ಷದ ನಂತರ ಸಂಪೂರ್ಣವಾಗಿ ತುಂಬಿದೆ.
ಜಲಾಶಯದಿಂದ 50,000ದಿಂದ 80,000 ಕ್ಯೂಸೆಕ್ ನೀರನ್ನು ಕಾವೇರಿ ನದಿಗೆ ಬಿಡಲಾಗುತ್ತಿದ್ದು, ನದಿ ಪಾತ್ರದ ತಗ್ಗು ಪ್ರದೇಶಗಳಲ್ಲಿ ಇರುವ ಜನರು ಸೂಕ್ತ ಮುನ್ನೆಚ್ಚರಿಕೆ ವಹಿಸಬೇಕು, ತಮ್ಮ ಆಸ್ತಿಪಾಸ್ತಿಗಳ ರಕ್ಷಣೆಗೆ ಎಚ್ಚರಿಕೆ ವಹಿಸಬೇಕು ಎಂದು ಕಾವೇರಿ ನೀರಾವರಿ ನಿಗಮದ ಕಾರ್ಯಪಾಲಕ ಇಂಜಿನಿಯರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆಗೂಡಿ ಸಚಿವರೆಲ್ಲರೂ ಕೂಡ ಅಪಾರವಾದ ಭಕ್ತಿಯಿಂದ, ಸಡಗರದಿಂದ, ಸಂಭ್ರಮದಿಂದ, ಸಂತೋಷದಿಂದ ಸುಭಿಕ್ಷತೆ ಆವರಿಸಲಿ ಈ ನಾಡಿನಲ್ಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮತ್ತೆ ಮತ್ತೆ ಸಲ್ಲಿಸಿ ತಾಯಿ ಕಾವೇರಿಗೆ ನಮನವನ್ನ ಸಲ್ಲಿಸಿದ್ದಾರೆ. ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಂದ ಬಾಗಿನದ ಸಮರ್ಪಣೆ ಆಗಿದೆ. ಮತ್ತೊಮ್ಮೆ ಶ್ರೀ ದಿನೇಶ್ ಗೂಳಿಗೌಡರವರು ಜೊತೆಯಾಗಿದ್ದಾರೆ. ಶ್ರೀ ಪಿ ಎಂ ನರೇಂದ್ರ ಸ್ವಾಮಿ ಅವರು, ಸನ್ಮಾನ್ಯ ಶಾಸಕರು, ಮಳವಳ್ಳಿ ವಿಧಾನಸಭಾ ಕ್ಷೇತ್ರ. ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಕ್ಷೀರಾಭಿಷೇಕವನ್ನ ಮಾಡಿದ್ದಾರೆ. ಶ್ರೀ ಕೆಜಿ ಮಹೇಶ್ ಅವರು, ನಿರ್ದೇಶಕರು, ಕರ್ನಾಟಕ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ, ಕೃಷ್ಣರಾಜ ಸಾಗರ. ವೇದಿಕೆ ಬಳಿ ದಯಮಾಡಿಸಬೇಕು. ಶ್ರೀ ಕೆಜಿ ಮಹೇಶ್, ನಿರ್ದೇಶಕರು, ಕರ್ನಾಟಕ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ, ಕೃಷ್ಣರಾಜ ಸಾಗರ. ಇದು ತಾಯಿ ಸ್ವೀಕರಿಸು ನಮ್ಮ ಸದ್ಭಕ್ತಿಯ ಸತ್ಪ್ರಾರ್ಥನೆ. ನಮ್ಮೆಲ್ಲ ಪ್ರಾರ್ಥನೆಗಳನ್ನ ಮನದ ಇಂಗಿತವನ್ನ ನೆರವೇರಿಸು ತಾಯಿ, ನಮ್ಮೆಲ್ಲ ಅಭೀಷ್ಟಗಳನ್ನ ನೆರವೇರಿಸು. ಅದು ಕೇವಲ ಸ್ವಾರ್ಥಕ್ಕಾಗಿ ಅಲ್ಲ, ಜನರ ಹಿತಕ್ಕಾಗಿ ಎನ್ನುವ ಭಾವದಿಂದ, ಸಮರ್ಪಣಾ ಭಾವದಿಂದ ಬಾಗಿನವನ್ನ ಸಮರ್ಪಿಸಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆದ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ, ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ನೇತೃತ್ವದಲ್ಲಿ ಶ್ರೀ ರಮೇಶ್ ಬಂಡಿಸಿದ್ದೇಗೌಡ. ವಾಣಿಜ್ಯ ವಾಹನಗಳಿಗೆ ಜಿಪಿಆರ್ಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸಿರುವ ಆದೇಶ ಕುರಿತು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ವತಿಯಿಂದ ತಿಪಟೂರಿನ ತಹಶೀಲ್ದಾರ್ ಪವನ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ವಾಣಿಜ್ಯ ವಾಹನಗಳಿಗೆ ಜಿಪಿಆರ್ಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸಿರುವ ಆದೇಶ ಕುರಿತು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ವತಿಯಿಂದ ತಿಪಟೂರು ತಹಶೀಲ್ದಾರ್ ಪವನ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯದಲ್ಲಿ ವಾಣಿಜ್ಯ ವಾಹನಗಳಿಗೆ ಜಿಪಿಆರ್ಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸಿರುವ ಆದೇಶದ ಕುರಿತು ಇಂದು ತಿಪಟೂರು ನಗರದ ಐಬಿ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಕರ್ನಾಟಕ ರಾಜ್ಯ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ರಿಜಿಸ್ಟರ್ ವತಿಯಿಂದ ಮತ್ತು ತಿಪಟೂರು ತಾಲೂಕು ಮತ್ತು ತಿಪಟೂರಿನ ಹಾಗೂ ಸುತ್ತಮುತ್ತಲಿನ ಎಲ್ಲ ಟ್ಯಾಕ್ಸಿ ಡ್ರೈವರ್ಗಳು ಸೇರಿ ಐಬಿಯಲ್ಲಿ ತಮ್ಮ ಕಷ್ಟಗಳನ್ನು ಮಾಧ್ಯಮದವರ ಮುಂದೆ ಹಂಚಿಕೊಂಡರು. ಐಬಿ ವೃತ್ತದಿಂದ ಕಾಲಾ ಕಚೇರಿವರೆಗೂ ಬಿಎಚ್ ರಸ್ತೆಯಲ್ಲಿ ಕಾಲ್ನಡಿಗೆ ಮುಖಾಂತರ ಬಂದು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಮೊಹಮ್ಮದ್ ಹನೀಫ್, ರಾಜ್ಯ ಜಂಟಿ ಕಾರ್ಯದರ್ಶಿ, ನಮಗೆ ಸರ್ಕಾರಗಳು ದಿನದಿಂದ ದಿನಕ್ಕೆ ತರುತ್ತಿರುವ ಕಾನೂನುಗಳು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ದಯವಿಟ್ಟು ನಾವು ಟ್ಯಾಕ್ಸಿ ಡ್ರೈವರ್ಗಳು ಜೀವನ ನಡೆಸುವುದೇ ಕಷ್ಟ. ಇಂಥ ಒಂದು ಸನ್ನಿವೇಶದಲ್ಲಿ ಈ ರೀತಿ ದಿನಕ್ಕೊಂದು ಕಾನೂನುಗಳನ್ನು ಸರ್ಕಾರ ಮತ್ತು ಆರ್ಟಿಒ ಇಲಾಖೆಗಳು ಹೊರಡಿಸುತ್ತಿರುವುದು ಸರಿಯಲ್ಲ ಎಂದರು. ಈ ಸಂದರ್ಭದಲ್ಲಿ ಸಂತೋಷ್, ನಾಗರಾಜ್, ಕುಮಾರಸ್ವಾಮಿ, ಮನೋಜ್, ಹರೀಶ್, ಯೋಗೀಶ್, ಸಿದ್ದು, ಅಯ್ಯನಬಾವಿ, ಪ್ರಮೋದ್, ತಿಪಟೂರು ಸದಸ್ಯರಾದ ಸಿದ್ದೇಶ್, ಧ್ರುವರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಅವೈಜ್ಞಾನಿಕವಾಗಿ ಜಿಪಿಆರ್ಎಸ್ ಮತ್ತು ಪ್ಯಾನಿಕ್ ಬಟನ್ ಹಾಕಿದ್ರಲ್ಲ, ಅದರ ವಿರುದ್ಧವಾಗಿ ಚಾಲಕರ ಸಂಘಟನೆ ನಾವು ಇವತ್ತೊಂದು ACOಗೆ ಮನವಿ ಕೊಡೋದಕ್ಕೆ ಕೊಟ್ಟಿದ್ದೀವಿ. ಇದು ಅವೈಜ್ಞಾನಿಕವಾಗಿ ಮಾಡೋದ್ರಿಂದ ತುಂಬ ಚಾಲಕರುಗಳಿಗೆ ಅನ್ಯಾಯ ಆಗ್ತಾಯಿದೆ. ಇದು ಯಾವುದೇ ಒಂದು ಕಮಾಂಡಿಂಗ್ ಸೆಂಟರ್ ಓಪನ್ ಮಾಡಿಲ್ಲ. ಮತ್ತು 7,500 ರೂಪಾಯಿ ಇರೋದನ್ನು ತಗೊಂಡೋಗಿ 15,000 ರೂಪಾಯಿಗೆ ಮಾಡ್ತಾ ಇದ್ದಾರೆ. ಇದು ಒಂದು ಅವೈಜ್ಞಾನಿಕವಾಗಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಇದು ಆದೇಶ ಹಿಂಪಡೆಯುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಸರ್.
ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ಗೆ ಜಾಯಿಂಟ್ ಸೆಕ್ರೆಟರಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಕೊಡಿಸತಕ್ಕಂಥ ಒಂದು GPS ಪ್ಲಾನಿಂಗ್ ಬಟನ್ ಅವೈಜ್ಞಾನಿಕವಾಗಿ ಅದು ಯೋಜನೆಯನ್ನು ಕೂಡ ನಮ್ಮ ಬಡ ಚಾಲಕರ ಮೇಲೆ ಹಾಕಿಬಿಟ್ಟಿರೋದ್ರಿಂದ ಇವಾಗ ಗಾಡಿ ಓಡಿಸೋಕ್ಕಾಗ್ತಾ ಇಲ್ಲ. ಕಾರಣ ಇಷ್ಟೇ, FC ಆಗ್ತಾ ಇಲ್ಲ. FC ಆಗಿಲ್ಲ ಅಂದರೆ ನಾವೆಲ್ಲೂ ಓಡಂಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಮ್ಮ ತಲೆಗೆ ಬರುತ್ತೆ. ಮುಂದಿನ ದಿನಗಳಲ್ಲಿ ಇಷ್ಟು ಎಲ್ಲ ಸಂಪೂರ್ಣ ಏನು ಅಪಘಾತಗಳಾದರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ, ಏನೇನು ಎಲ್ಲ ಜವಾಬ್ದಾರಿ ಸರ್ಕಾರದ್ದೇ ಇರುತ್ತೆ ಅಂತೇನಿರಲ್ಲ. ಯಾಕಂದರೆ ನಾವು ಗಾಡಿ ಓಡಿಸ್ಬೇಕು, ನಮ್ಮ ಜೀವನ ನಡಿಬೇಕು. ನಮ್ಮನ್ನು ನೆಚ್ಕೊಂಡಿರ್ತಕ್ಕಂಥ ನಮ್ಮ ಚಾಲಕರು ಹೆಂಡತಿ ಮಕ್ಕಳಿರ್ತಾರೆ, ನಾವು ಕೂಡ ಗಾಡಿ ನೆಚ್ಕೊಂಡೇ ಜೀವನ ಮಾಡ್ತಾ ಇದ್ದೀವಿ. ಸೊ ಈ ಯೋಜನೆ ಹಿಂಪಡೆಯತಕ್ಕ ಹೋರಾಟ ಇದ್ದೇ ಇರುತ್ತೆ. ಈಗೆಲ್ಲ ಕಡೆಯೂ ಕೂಡ ಹೋರಾಟ ಆಗಿದೆ. ಇನ್ನೇನು ಬಾಕಿ ಇರೋದು ಬೆಂಗಳೂರು ಒಂದೇ. ಇಷ್ಟರಲ್ಲೇ ಬೆಂಗಳೂರು ಚಲೋ ಮಾಡ್ತೀವಿ. ಬೆಂಗಳೂರಲ್ಲಿ ಯಾವ ರೀತಿ ಹೋರಾಟ ಆಗುತ್ತೆ ಅಂದರೆ ಜೀವನದಲ್ಲಿ ಯಾರು ಕೂಡ ಮಾಡಿರಬಾರ್ದು, ಇತಿಹಾಸದಲ್ಲಿ ಆ ರೀತಿ ಆಗುತ್ತೆ. ಸೊ ನಾಳೆ ಆ್ಯಂಬುಲೆನ್ಸ್ಗಳನ್ನ ನಿಲ್ಲಿಸಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಬುಲೆನ್ಸ್ ನಿಲ್ಲಿಸ್ಬಿಟ್ರೆ ಅರ್ಧ ಕೆಲಸ ಆಗುತ್ತೆ. ಈಗ ಸಿಸ್ಟಮ್ ಜಾಮ್ ಆಗಬೇಕು ಅಂದರೆ ಬೇರೆ ದಾರಿ ಇಲ್ಲ, ಹೋರಾಟ ಮಾಡಲೇಬೇಕು. ಹಾಗಾಗಿ ಶಾಂತಿಯುತ ಹೋರಾಟ ಬೆಂಗಳೂರು ಅರಮನೆ ಭವನನೋ ಅಥವಾ ಏನು ನಮ್ಮದು ಸ್ವತಂತ್ರ ಫ್ರೀಡಮ್ ಪಾರ್ಕಲ್ಲಿ ಅಲ್ಲಿ ಒಂದು ಹೋರಾಟವನ್ನು ಮಾಡ್ತೀವಿ. ಮೂಡ ಹಗರಣದ ವಿಚಾರದಲ್ಲಿ ಬಿಜೆಪಿ ಬ್ಲ್ಯಾಕ್ಮೇಲ್ ತಂತ್ರ ಮಾಡುತ್ತಿದೆ, ಇಲ್ಲದ ಹಗರಣವನ್ನು ಸೃಷ್ಟಿ ಮಾಡುತ್ತಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ವಾಗ್ದಾಳಿ ನಡೆಸಿದರು. ಮೂಡ ಹಗರಣ ವಿಚಾರದಲ್ಲಿ ಬಿಜೆಪಿ ಬ್ಲ್ಯಾಕ್ಮೇಲ್ ತಂತ್ರ ಮಾಡುತ್ತಿದೆ, ಇಲ್ಲದ ಹಗರಣವನ್ನು ಸೃಷ್ಟಿ ಮಾಡುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಇಂದು ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಬಿಜೆಪಿಯವರು ಮೂಡ ವಿಚಾರದಲ್ಲಿ ಬ್ಲ್ಯಾಕ್ಮೇಲ್ ತಂತ್ರ ಮಾಡುತ್ತಿದ್ದಾರೆ, ಇಲ್ಲದ ಹಗರಣವನ್ನು ಸೃಷ್ಟಿಸುತ್ತಿದ್ದಾರೆ. ಬಿಜೆಪಿಯವರಿಗೆ ಯಾವ ಐಡಿಯಾಲಜಿಗಳೂ ಇಲ್ಲ, ಅವರು ಯಾವತ್ತೂ ನ್ಯಾಯದ ಪರವಾಗಿಲ್ಲ. ಈಗಾಗಲೇ ಮೂಡ ಹಗರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದೇವೆ, ಇದಕ್ಕಿಂತ ಇನ್ನೇನು ಬೇಕು ಎಂದರು. ನ್ಯಾಯಾಂಗ ತನಿಖೆಯನ್ನು ಕೇಂದ್ರ ಸಚಿವರು ಅನುಮಾನದಿಂದ ನೋಡಿದರೆ ಅದರಲ್ಲಿ ಅರ್ಥ ಇದೆಯಾ? ಬಿಜೆಪಿ ಕಾಲದಲ್ಲಿ ಎಷ್ಟು ಭ್ರಷ್ಟಾಚಾರಗಳು ನಡೆದಿವೆ, ಯಾವುದಾದರೂ ನ್ಯಾಯಾಂಗ ತನಿಖೆಗೆ ಕೊಟ್ಟಿದ್ದಾರಾ ಎಂದು ಪ್ರಶ್ನಿಸಿದ ಮುಖ್ಯಮಂತ್ರಿ, ನಮ್ಮ ಅವಧಿಯಲ್ಲಿ 7ರಿಂದ 8 ಪ್ರಕರಣಗಳನ್ನು ಸಿಬಿಐಗೆ ಕೊಟ್ಟಿದ್ದೇವೆ ಎಂದು ಹೇಳಿದರು. ಮೂಡ ಹಗರಣ ವಿಚಾರದಲ್ಲಿ ನನಗೆ ಯಾವ ಬೇಸರವಿಲ್ಲ, ತಪ್ಪು ಮಾಡಿಲ್ಲ ಅಂದರೆ ಬೇಸರ ಯಾಕೆ? 40 ವರ್ಷ ರಾಜಕಾರಣದಲ್ಲಿ ನನ್ನ ಮೇಲೆ ಬಹಳ ಆರೋಪ ಬಂದಿವೆ, ಇದನ್ನು ರಾಜಕೀಯವಾಗಿ ಎದುರಿಸುತ್ತೇನೆ. ಬಿಜೆಪಿಯವರು ಪಾದಯಾತ್ರೆ ಮಾಡುವುದಾದರೆ ಮಾಡಲಿ, ಅದನ್ನು ರಾಜಕೀಯವಾಗಿ ಎದುರಿಸಲು ನಾವು ಸಹ ಪಾದಯಾತ್ರೆ ಮಾಡುತ್ತೇವೆ ಎಂದು ತಿಳಿಸಿದರು. ಸೆಕೆಂಡ್ ಹೈಯೆಸ್ಟ್ ನಾವು ತೆರಿಗೆ ಕೊಡ್ತಾ ಇರೋದ್ರಲ್ಲಿ ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ಏನು ಕೊಡುಗೆ ಕೊಡಬೇಕು? ಏನ್ ಮಾಡ್ತಾರೆ ಅವರು? ಸೀತಾರಾಮನ್ ಇದಾರಲ್ಲ, ನಿರ್ಮಲಾ ಸೀತಾರಾಮನ್ ಸುಳ್ಳು ಅವರೇ ಬಜೆಟ್ನಲ್ಲಿ ಹೇಳಿದ್ರಪ್ಪ. 23-24 ಬಜೆಟ್ನಲ್ಲಿ ಅಪ್ಪರ್ ಭದ್ರಾಕ್ಕೆ 5300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಕೊಟ್ರಾ? ಏನು ಕೊಡಬೇಕಾಗಿಲ್ಲ ಕರ್ನಾಟಕಕ್ಕೆ ಅಂದ್ರೆ. ಅದನ್ನು ನೋಡ್ಕೊಂಡು ಬಸವರಾಜ ಬೊಮ್ಮಾಯಿನೂ ಕೂಡ ಇಲ್ಲಿ ಮುಖ್ಯಮಂತ್ರಿಯಾಗಿ ಬಜೆಟ್ ಮಂಡಿಸಿದ್ರು. ಅವರು ಅದನ್ನು ರಿಪೀಟ್ ಮಾಡಿದರು, ರೀಟ್ರೇಟ್ ಮಾಡಿದರು. ಕೊಟ್ರಾ? ನೀತಿ ಆಯೋಗ ಇದಕ್ಕೋಸ್ಕರನೇ ಹೋಗ್ಲಿಲ್ಲ, ಬೈಕಾಟ್ ಮಾಡಿ ಹೋಗ್ಲಿಲ್ಲ. ನಾನು ಒಬ್ಬನೇ ಅಲ್ಲ, ಚೆನ್ನೈನವರು ಹೋಗಲಿಲ್ಲ, ತೆಲಂಗಾಣದವರು ಹೋಗಲಿಲ್ಲ, ಆಮೇಲೆ ಅನೇಕ ರಾಜ್ಯಗಳು ಬಿಜೆಪಿ ವಿರುದ್ಧವಾಗಿರ್ತಕ್ಕಂಥ ಪಕ್ಷಗಳಿರ್ತಕ್ಕಂಥ ಕಡೆ ಹೋಗಲಿಲ್ಲ. ಎಕ್ಸೆಪ್ಟ್ ಮಮತಾ ಬ್ಯಾನರ್ಜಿ ಹೋಗಿದ್ರು, ಅವರು ಕೂಡ ವಾಕೌಟ್ ಮಾಡಿದ್ರು, ಟೈಮ್ ಕೊಡಲಿಲ್ಲ ಅವ್ರಿಗೆ ಮಾತಾಡೋಕ್ಕೆ ಅಂತ. ಏನು ಇವರು ನಮಗೆ ಪಾಠ ಹೇಳ್ಕೊಡೋದ? ಇವರು ಮಾಡೋ ತಪ್ಪುಗಳಿಗೆ ಇವತ್ತು ದೇಶದಲ್ಲಿ ಈಗ ನಾವು ಸಾಲ ಜಾಸ್ತಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಒಳಗಡೆ ಮಾಡಿದ್ದೀವಿ. 25% ಆಫ್ ದಿ GDP ಅದರೊಳಗಡೆ ಇರಬೇಕು ಸಾಲ. ಅವ್ರು ಮಾಡಿದಾರ? ತಿಪಟೂರಿನಲ್ಲಿ ಅಪಘಾತದಲ್ಲಿ ಗಾಯಗೊಂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಶಾಲಾ ಬಾಲಕಿ ಅಂಗಾಂಗಗಳನ್ನು ಪೋಷಕರು ದಾನ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ತಿಪಟೂರಿನಲ್ಲಿ ಅಪಘಾತದಲ್ಲಿ ಗಾಯಗೊಂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಶಾಲಾ ಬಾಲಕಿಯ ಅಂಗಾಂಗವನ್ನು ಪೋಷಕರು ದಾನ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ತುಮಕೂರು ಜಿಲ್ಲೆ ತಿಪಟೂರು ನಗರದ ಶ್ರೀ ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಓದುತ್ತಿದ್ದ ಚಂದನ ಜುಲೈ 23ರಂದು ಶಾಲೆ ಮುಗಿಸಿ ವಾಪಸ್ ಮನೆಗೆ ಬರುವಾಗ ಅಪಘಾತ ಸಂಭವಿಸಿತ್ತು.
ಲಾರಿ ಡಿಕ್ಕಿ ಹೊಡೆದು ಚಂದನ ತಲೆಗೆ ಪೆಟ್ಟಾಗಿ ಮೆದುಳು ನಿಷ್ಕ್ರಿಯಗೊಂಡಿತ್ತು. ಅಪಘಾತದ ಬಳಿಕ ಹಾಸನ ಮೆಡಿಕಲ್ ಕಾಲೇಜಿನಲ್ಲಿ ಚಿಕಿತ್ಸೆ ಕೊಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಚಂದನ ಕೊನೆಯುಸಿರೆಳೆದಿದ್ದಳು. ಕೊನೆಗೆ ಅವಳ ಅಂಗಾಂಗವನ್ನು ದಾನ ಮಾಡಲು ಹೆತ್ತವರು ಒಪ್ಪಿದ್ದಾರೆ. ಪೋಷಕರ ನಿರ್ಧಾರಕ್ಕೆ ಗೌರವ ಸಲ್ಲಿಸಿದ ಆಸ್ಪತ್ರೆ ಸಿಬ್ಬಂದಿ ಚಂದನಾಳ ಅಂಗಾಂಗಗಳನ್ನು ಮೈಸೂರು ಹಾಗೂ ಬೆಂಗಳೂರಿನ 6 ಮಕ್ಕಳಿಗೆ ಜೋಡಣೆ ಮಾಡಿದ್ದಾರೆ. ಚಂದನಾಳ ಅಂತ್ಯ ಸಂಸ್ಕಾರಕ್ಕೂ ಮೊದಲು ತಿಪಟೂರು ನಗರದ ಹಾಸನ ವೃತ್ತದಿಂದ ಹಳೆಪಾಳ್ಯದ ಸ್ವಗೃಹದವರೆಗೆ ಸರ್ಕಾರಿ ಗೌರವದೊಂದಿಗೆ ಮತ್ತು ವಿವಿಧ ಶಾಲಾ ಮತ್ತು ಸಂಘ ಸಂಸ್ಥೆಗಳಿಂದ ಗೌರವ ಸಮರ್ಪಣೆಯೊಂದಿಗೆ ಮೆರವಣಿಗೆಯ ಮೂಲಕ ಮೃತದೇಹವನ್ನು ಸಾಗಿಸಲಾಯಿತು. ಮೆರವಣಿಗೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಚಂದನಾಳ ಆತ್ಮಕ್ಕೆ ಶಾಂತಿ ಕೋರಿದರು. ಬಿಡಿ ಮೇಡಮ್ ಬರುತ್ತೆ. अमर है चंदन अमर है. ಒಂದು ನಿಮಿಷ ಸರ್ 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 ಹಾಗೆ ಸರ್ ಸರ್ ಮೇಡಮ್ ಸರ್ ಈ ಕಡೆ ಸರ್ ಒಂದು ಸೆಕೆಂಡ್ ಹಾಗೆ ಮೇಡಮ್ ಸರ್ ಈ ಕಡೆ ಬರೋಣ. ಸರ್ ಇರಲಿ ಒಂದು ಸೆಕೆಂಡ್. बोलो भारत माता की ಸ್ವಲ್ಪ ಜನತೆಗೆ ಎಲ್ಲರಿಗೂ ಧನ್ಯವಾದಗಳು. ನಾವು ಮಾಡ್ತಿರುವಂಥ ಕಾರ್ಯ ನೋಡ್ಕೊಂಡು ಇನ್ನು 4 ಜನ ಮಾಡ್ರಿ ಇಂಥ ಹೆಲ್ಪನ್ನ ಮಾಡ್ರಿ, ಎಲ್ಲರಿಗೂ ಒಳ್ಳೆಯದಾಗಲಿ. 4 ಜನ ಮಕ್ಕಳು ಬದುಕ್ತವೆ, ತಂದೆ ತಾಯಿ ಬದುಕ್ತಾರೆ. 4 ಜನ ಯಾರಿಗೋ 4 ಜನಕ್ಕೆ ದಾರಿ ದೀಪ ಆಗಲಿ ನನ್ನ ಮಗಳು ಅಂತ ನಾನು ಮಾಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, 4 ಜನಕ್ಕೆ ಒಳ್ಳೆಯದಾಗಲಿ. ನನ್ನ ಸ್ವಇಚ್ಛೆಯಿಂದ ನಾನು ಮಾಡಿರೋ ಕಾರ್ಯ ಇದು. ಸಂಗತಿಯಾಗಿರುತ್ತೆ. ಇವತ್ತು 7ನೇ ತರಗತಿಯಲ್ಲಿ ಓದ್ತಾ ಇರುವಂಥ ಬಾಲಕಿಯ ಒಂದು ಚಂದನ ಅಂತ ಅವರು ಮುಂದೆ ನಡೆದಂಥ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಸೊ ಅದರ ಬಗ್ಗೆ ಇವತ್ತು ಮಾನ್ಯ ಸಂತೋಷ ಮೇಡಮ್ ಅವರು ತಮಗೆ ಒಂದು ವಿಡಿಯೋ ಸಂಗತಿಗಳನ್ನು ಚಂದನ ಅಂತ ಮಗು ಸೈಕಲ್ ಓಡಿಸುವಂಥ ಸಮಯದಲ್ಲಿ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದೆ. ಸೊ ಇದಕ್ಕೆ ನಾವು ಮೊದಲನೇದಾಗಿ ಇದು ಎಲ್ಲರಿಗೂ ದುಃಖಕರವಾದ ಒಂದು ಸಂಗತಿ. ನಾನು ಎಲ್ಲ ಪೇರೆಂಟ್ಸಲ್ಲಿ ರಿಕ್ವೆಸ್ಟ್ ಮಾಡೋದು ಏನಂದರೆ ಮಕ್ಕಳಿಗೆ ಸರಿಯಾದ ಟ್ರೈನಿಂಗ್ ಕೊಟ್ಟು ಮಕ್ಕಳೆಲ್ಲ ಸೈಕಲ್ಸ್ ಆಗಲಿ ಮತ್ತೊಂದು ಕೊಡೋದನ್ನು ಮಾಡಿ. ಮತ್ತು ಶಾಲೆಗಳಲ್ಲೂ ಅಷ್ಟೇ ವಿತೌಟ್ ಪೇರೆಂಟ್ಸ್ ಕನ್ಸೆಂಟ್ ಮಕ್ಕಳನ್ನು ಸೈಕಲ್ ಓಡಿಸೋದಕ್ಕೆ ಅಲೋ ಮಾಡಬೇಕು ಒಂದು. ಆಮೇಲೆ ಮಕ್ಕಳಿಗೆ ಮತ್ತು ಎಲ್ಲ ಶಾಲಾ ವ್ಯಾಪ್ತಿ ಎಲ್ಲಿ ಗಾಡಿಗಳು ಜಾಸ್ತಿ ಓಡಾಡ್ತವೆ ಅಂಥ ಕಡೆ ಶಾಲಾ ಮುಖ್ಯಸ್ಥರೇ ಮುಂದೆ ಬಂದು ಅಲ್ಲಿ ಒಂದು ಬೋರ್ಡ್ ಹಾಕೋದಾಗಲಿ ನಮ್ಮ ಕಡೆಯಿಂದನೂ ಸರ್ಕಾರದಿಂದನೂ ನಾವು ಐಡೆಂಟಿಫೈ ಮಾಡ್ತೀವಿ. ಅದು ಒಂದು ಶಾಲಾ ವ್ಯಾಪ್ತಿ ಒಳಪಡುತ್ತದೆ ಇದು. ಹಾಗಾಗಿ ಇಲ್ಲಿ ವಾಹನಗಳನ್ನು ಕಡ್ಡಾಯವಾಗಿ ನಿಧಾನವಾಗಿ ಚಲಿಸಬೇಕು ಅಂತ. ಮತ್ತು ಇನ್ನೊಂದು ಸೇಫ್ಟಿ ಮೆಷರ್ಸ್ನ ನಾವು ಕೈಗೊಳ್ತೀವಿ. ಹಾಗೆ ಶಾಲಾ ಮುಖ್ಯಸ್ಥರು ಕೂಡ ಈ ಒಂದು ಸೇಫ್ಟಿ ಮೆಷರ್ಸ್ನ ಮಾಡಿ. ಇದು ಒಂದು ಮಗು ಕಳ್ಕೊಂಡಿರೋದಲ್ಲ, ಇಟ್ಸ್ ವೆರಿ ಪೇಯ್ನ್ಫುಲ್. ಇದು ಮಗು ಕಳ್ಕೊಂಡಿರೋವಂಥದ್ದು ಪೋಷಕರಿಗಾಗಲಿ ನಮಗಾಗಲಿ 13 ವರ್ಷದ ಒಂದು ಆರ್ಗನ್ಸ್ನ ಡೊನೇಟ್ ಮಾಡಿದ್ದಾರೆ ತಂದೆ ತಾಯಿಗಳು. ಅಂದರೆ ಅದು ಕೂಡ ಈ ವಿಷಯದಲ್ಲಿ ನಮ್ಮ ಡಾಕ್ಟರ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಇಲ್ಲಿ ದಿನ
ಕುಮಾರಿ ಚಂದನ 13 ವರ್ಷ ವಿವೇಕಾನಂದ ಶಾಲೆಯಲ್ಲಿ ಓದ್ತಿದ್ದು ಮಗು ಅಪಘಾತಕ್ಕೀಡಾಗಿ 23ನೇ ತಾರೀಕು ಸಾವನ್ನಪ್ಪಿರೋದು ತುಂಬ ದುಃಖಕರವಾದ ತುಂಬಲಾರದ ನಷ್ಟ ಆಗಿದೆ. ಈ ಒಂದು ದಿನ ನಾವು ಎಲ್ಲರೂ ಇತಿಹಾಸದಲ್ಲೇ ತಿಪಟೂರಿನ ಇತಿಹಾಸದಲ್ಲೇ ಒಂದು ಸ್ಮರಣೀಯ ದಿನವಾಗಿ ಇದನ್ನು ಆಚರಿಸಬೇಕಾಗುತ್ತೆ. ಯಾಕೆಂದರೆ ಆ ಮಗುವಿನ ತಂದೆಯವರು ಮಗು ಕೋಮಾಗೆ ಹೋಗಿದ್ದರಿಂದ ಬ್ರೈನ್ ಡೆತ್ ಆಗಿರೋದ್ರಿಂದ ಒಂದು ದೃಢ ನಿರ್ಧಾರ ತಗೊಂಡು ಆ ಮಗುವಿನ ಅಂಗಾಂಗಗಳನ್ನ ದಾನ ಮಾಡಿ 6 ಜನರಿಗೆ ಒಂದು ಜೀವದಾನ ಮಾಡಿದ್ದಾರೆ. ಹಾಗಾಗಿ ತುಂಬ ಶ್ಲಾಘನೀಯ ಇದು. ಪ್ರತಿಯೊಬ್ಬರು ಈ ಒಂದು ಅಂಗಾಂಗ ದಾನದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ನೋಟೋ ಅನ್ನೋ ಒಂದು ವೆಬ್ಸೈಟ್ ಇದೆ, ನ್ಯಾಷನಲ್ ಲೆವೆಲಲ್ಲಿ ನ್ಯಾಷನಲ್ ಆರ್ಗನ್ ಡೊನೇಷನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಸೇಷನ್ ಅಂತ ಇದೆ. ಆ ಒಂದು ಇದರಲ್ಲಿ ವೆಬ್ಸೈಟ್ನಲ್ಲಿ ಪ್ರತಿಯೊಬ್ಬರೂ ಈ ಥರ ಒಂದು ಸಂಕಲ್ಪ ಮಾಡಿಕೊಂಡು ನಾವು ಜೀವಂತವಾಗಿ ಇದ್ದಾಗ್ಲೂ ಸಹ ಇದರಲ್ಲಿ ನಾವು ರಿಜಿಸ್ಟ್ರ್ ಮಾಡ್ಕೊಂಡು ಆರ್ಗನ್ ಡೊನೇಷನ್ ರಿಜಿಸ್ಟ್ರಿನಲ್ಲಿ ನಾವು ರಿಜಿಸ್ಟ್ರ್ ಮಾಡ್ಕೋಬೋದು. ಇದಕ್ಕೆ ಕೇವಲ ನಮ್ಮ ಮೊಬೈಲ್ ನಂಬರ್ ಮತ್ತು ಆಧಾರ್ ಸಂಖ್ಯೆ ಕಡ್ಡಾಯವಾಗಿರುತ್ತೆ. ಇದಕ್ಕೆ ಯಾವುದೇ ಸೆಕ್ಸು ಅಥವಾ ಯಾವುದೇ ಏಜ್ ಬಾರ್ ಇಲ್ಲ. ಎಲ್ಲರೂ ಸಹ ಪ್ರತಿಯೊಬ್ಬರೂ ಇದರಲ್ಲಿ ರಿಜಿಸ್ಟ್ರ್ ಮಾಡಿಕೊಂಡು ಜೀವಂತವಾಗಿದ್ದಾಗ ಮತ್ತು ಸತ್ತ ನಂತರನೂ ಸಹ ನಾವು ಕೊಡಲಿಕ್ಕೆ ನಮ್ಮ ದೇಹದಲ್ಲಿರೋ ಕಿಡ್ನಿ ಇರ್ಬೋದು, ಕಣ್ಣು, ಹೃದಯ, ಪ್ಯಾನ್ಕ್ರಿಯಾಸು, ಲಂಗ್ಸು ಮತ್ತು ಅನ್ನನಾಳ ಮತ್ತು ಕರುಳಿನ ಸಂಬಂಧಿತ ಎಲ್ಲ ಟಿಶ್ಯೂಗಳನ್ನು ಸಹ ಆರ್ಗನ್ನು ಸಹ ನಾವು ದಾನ ಮಾಡಬಹುದು. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.